ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಆಲೂ ಬಟ್ ಮಾಡ್ತಾಯಿದ್ದೀವಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಬೌಲಿಗೆ ಚಿರೋಟಿ ರವೆ ತೊಗೊತಾಯಿದ್ದೀವಿ. ಅರ್ಧ ಬೌಲ್ ಚಿರೋಟಿ ರವೆ, 2 ಬೌಲು ಮೈದಾ ಹಿಟ್ಟು ತೊಗೊತಾಯಿದ್ದೀವಿ. 8 ಬೌಲು ಮೈದಾ ತೊಗೊತಾಯಿದ್ದೀವಿ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಾಗಿರುತ್ತೆ. ಈಗ ಆಯಿಲ್ಲ ಬಿಸಿ ಮಾಡಿಕೊಂಡು ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ, ಸಾಫ್ಟಾಗೂ ತಿನ್ನೋಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಬೇಕು, ಅರ್ಧ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಅದನ್ನು ಕಲಿಸ್ತಾ ಹೋಗಬೇಕು. ಅದನ್ನು ಫುಲ್ಲು ಗಟ್ಟಿಯಾಗೂ ಸಹ ಕಲಿಸ್ಕೊಬಾರ್ದು, ಮೀಡಿಯಮ್ ಲೆವೆಲಾಗಿ ಕಲಿಸ್ಕೊಳ್ಬೇಕು ನೋಡಿ. ಈ ಥರ ಕಲಿಸ್ಕೊಬೇಕು. ಇತ್ತ ಫುಲ್ಲು ಗಟ್ಟಿನೂ ಆಗಬಾರ್ದು, ಇತ್ತ ಫುಲ್ಲು ತೆಳ್ಳಗೂ ಆಗಬಾರ್ದು ನೋಡಿ. ಈ ಅದಕ್ಕಿರಬೇಕು. ಈಗ ಸ್ವಲ್ಪ ಹೊತ್ತು ನೆನ್ಕೊಳೋಕ್ಕೆ ಒಂದು 10 ನಿಮಿಷ ಎತ್ತಿಡಬೇಕು. ಈಗ ಕ್ಲೋಸ್ ಮಾಡಿದ್ಮೇಲೆ ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ. ಅದು ಒಂದು ಬೌಲು ಸಕ್ಕರೆ ತೊಗೊತಾ ಇದ್ದೀನಿ. ಯಾವ ಇದರಲ್ಲಿ ಹಿಟ್ಟು ತೊಗೊಂಡಿದ್ನೋ ಅದೇ ಬೌಲಲ್ಲಿ ಸಕ್ಕರೆ ತೊಗೊತಾ ಇದ್ದೀನಿ. ಇದಕ್ಕೆ ಒಂದು ಬೌಲ್ ನೀರು, 1/4 ಬೌಲ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು, ಯಾಕೆಂದರೆ ಅದಕ್ಕೆ ಮಿಕ್ಸಿ ಮಾಡಿರೋದು ಬೇರೆ ಆ್ಯಡ್ ಮಾಡ್ತೀವಿ. ಇದನ್ನು ಲೋ ಫ್ಲೇಮಲ್ಲಿ ಕಾಯಕ್ಕಿಡಬೇಕು ಸ್ಟವ್ ಮೇಲೆ. ಇದು ಜಾಸ್ತಿ ಟೈಪ್ ಬರಬಾರ್ದು, ಲೋ ಫ್ಲೇಮಲ್ಲೇ ಕರಗಬೇಕು ಈ ಶುಗರೆಲ್ಲವ ನೋಡಿ. ಇದು ಬಿಸಿ ಆಗ್ತಾಯಿದೆ, ಈಗ ಸ್ವಲ್ಪನೇ ಮಳ್ತಾ ಇದೆ. ಈಗ ಗಸಗಸೆ 1 ಟೇಬಲ್ ಸ್ಪೂನ್ ಗಸಗಸೆ, 1-2 ಟೇಬಲ್ ಸ್ಪೂನ್ ಕಾಯಿ, 1 ಟೇಬಲ್ ಸ್ಪೂನು ಕಡಲೆ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಬೇಕು. 1 ಏಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಗಸಗಸೆನ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹುರಿದಿದ್ದಾಯಿತು. ಇದನ್ನು ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಈಗ ನಾನು ಸಕ್ಕರೆ ಪಾಕ ಇಟ್ಟಿದ್ನಲ್ಲ, ಅದು ಬಿಸಿಯಾಗಿದೆ. ಈಗ ನಾನು 4-5 ಇಂಗ್ರೀಡಿಯೆಂಟ್ ಇದು ಮಾಡಿದ್ನಲ್ಲ, ಅದನ್ನು ಇದು ಮಿಕ್ಸಿ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ. ಇದು ಕುದೀತಾ ಇದೆ, ಈಗ ಆ್ಯಡ್ ಮಾಡ್ತೀನಿ. ಇದು ಗಟ್ಟಿಯಾದ ಥರ ಮಾಡಬಾರ್ದು, ಇನ್ನೂ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಬೇಕು. ಜಾಸ್ತಿ ಥಿಕ್ನೆಸ್ ಆದರೆ ಟೇಸ್ಟ್ ಬರಲ್ಲ. ಈ ಖೀರನ್ನ ಲೋ ಫ್ಲೇಮಲ್ಲೇ ನಾವು ಕುದಿಸ್ಬೇಕು. ಲೋ ಫ್ಲೇಮಲ್ಲಿ ಕುದಿಸಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಕನ್ಸಿಸ್ಟೆನ್ಸಿ ಜಾಸ್ತಿ ಗಟ್ಟಿ ಮಾಡ್ಕೊಬೇಡಿ. ಈಗ ನಾವು ಪೂರಿನ ಫ್ರೈ ಮಾಡ್ಕೊಬೇಕು ನೋಡಿ. ಇದು ಕುದೀತಾ ಇದೆ, ಇನ್ನೊಂದು 2 ಮಿನಿಟ್ಸ್ ಇದು ಕುದ್ದಾದಮೇಲೆ ಪಕ್ಕಕ್ಕೆ ಎತ್ತಿಡಬೇಕು, ಆಫ್ ಮಾಡಿ. ಈಗ ಪೂರಿ ಫ್ರೈ ಮಾಡ್ಕೊಳ್ಳೋಕ್ಕೆ ಆಯಿಲ್ ಬಿಸಿಯಾಗಿದೆಯಾ ಅಂತ ಟೆಂಪ್ರೇಚರ್ ಚೆಕ್ ಮಾಡ್ಕೊಬೇಕು. ಅದು ಬಿಸಿ ಆದಮೇಲೆ ಪೂರಿ ಒಂದೊಂದೇ ಫ್ರೈ ಮಾಡ್ತಾ ಹೋಗಬೇಕು. ಈ ಪೂರಿ ಫ್ರೈ ಮಾಡ್ಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಯಾಕೆ ಅಂತಂದರೆ ಏನಾದರೂ ಪೂರಿ ನೀಟಾಗಿ ಬೇಯೋದಿಲ್ಲ. ಒಂದು ಸೈಡ್ ಬೆಂದಿರುತ್ತೆ, ಒಂದು ಸೈಡ್ ಬೆಂದಿರಲ್ಲ, ಅದಕ್ಕೆ ಐ ಫ್ಲೇಮಲ್ಲೇ ಇರಬೇಕು ನೋಡಿ. ಈ ಥರ ಫ್ರೈ ಮಾಡಬೇಕು, ರೊಟೇಟ್ ಮಾಡಬೇಕು. ಮತ್ತೆ ಇನ್ನೊಂದು ಸೈಡ್ನು ನೀಟಾಗಿ ಬೇಯಿಸ್ಕೊಬೇಕು. ಅದನ್ನು 2 ಸೈಡ್ ಬೇಯೋವರೆಗೂ ಬಿಟ್ಕೊಬೇಕು. ಅದನ್ನು ನೀಟಾಗಿ ಫ್ರೈ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ. ಫೈನಲ್ಲಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ ಬನ್ನಿ. ನಾವು ಬೇಕಾದರೆ ಇದಕ್ಕೆ ಹಾಲಲ್ಲಿ ಎದ್ಬಿಟ್ಟು ನೆನೆಸಿಟ್ಟು ಬೇಕಾದರೂ ತಿನ್ಬೋದು, ಇಲ್ಲ ನಮಗೆ ಕ್ರಿಸ್ಪಿ ಬೇಕು ಅನ್ನೋದಾದರೆ ನಾವು ಖೀರು ಬಿಟ್ಕೊಂಡು ತಿನ್ಬೋದು. ಇದೇ ಥರನೇ ನೀವು ಒಂದು ಸಲ ಟ್ರೈ ಮಾಡಿ. ಏನೇ ಇದ್ದರೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತನ ತಿಳಿಸಿ. ನೆಕ್ಸ್ಟ್ ರೆಸಿಪಿ ಒಂದೇ ಮೀಟ್ ಆಗೋಣ. ಬಾಯ್.